ಸೊ ನಮ್ಮ ಟೀಮಲ್ಲಿ ಹ್ಯಾಂಡಿಕ್ಯಾಪ್ಸಿಗೆ ಆಟೋ ಓಡಿಸೋದಕ್ಕೆ DL ಅವರು ಮಾಡಿಕೊಡ್ತಾ ಇಲ್ಲ ಸರ್. ಬರೀ LL ಮಾತ್ರ ಹಾಕ್ತಿದೆ. LL ಮಾಡಾದ್ಮೇಲೆ ನಮಗೆ DL ತುಂಬ ಅವಶ್ಯಕತೆ ಇದೆ ಸರ್. ಹ್ಯಾಂಡಿಕ್ಯಾಪ್ಸ್ ಅವರು ಪಕ್ಕ ಆಟೋ ಓಡಿಸ್ತಾ ಇದ್ದಾರೆ, ಅದು ಅವ್ರಿಗೆ DL ಆಗ್ತಾ ಇಲ್ಲ. ಸೊ ನಮಗೆ ಅದೊಂದು ಇನ್ನೊಂದು ಪ್ರಶ್ನೆ. ಅದೇನಿದಮ್ಮ, ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿಗೂ ಮಾತಾಡ್ತೀನಿ, ಸೆಕ್ರೆಟರಿಗೂ ಮಾತಾಡ್ತೀನಿ, ಗೈಡ್ಲೈನ್ಸ್ ಇರುತ್ತೆ. ಓಕೆ ಸರ್. ಈ ಮೋಸ್ಟ್ ಪ್ರಾಬಬಲಿ 75%, 60%, 50% ಏನು ಡಿಸಬಿಲಿಟೀಸ್ ಇದೆ ಅವರಿಗೆ ಕಮರ್ಷಿಯಲ್ ಲೈಸೆನ್ಸ್ ಕೊಡಲಿಕ್ಕೆ, ಯಾಕಂದ್ರೆ ಕಮರ್ಷಿಯಲ್ ಅದು ನೀವು ಕೇಳ್ತಾ ಇರೋದು ಸ್ವಂತಕ್ಕೆ ಬೇರೆ ಇದೆ, ಕಮರ್ಷಿಯಲ್ ಬೇರೆ ಇದೆ. ಕಮರ್ಷಿಯಲ್ ಕೊಡಬೇಕಂತ ಅಂದಾಗ ಡಿಸಬಿಲಿಟಿ ಇದ್ದಾಗ ಸ್ವಲ್ಪ ಸರ್ಕಾರದ ಗೈಡ್ಲೈನ್ಸ್ಗಳು ಇರ್ತವೆ. ಬಿಕಾಸ್ ಯು ಆರ್ ಟೇಕಿಂಗ್ ಸಂಬಡೀಸ್, ನೀವು ಯಾರನ್ನೋ ಬೇರೆ ಪ್ಯಾಸೆಂಜರ್ಸ್ ಕರ್ಕೊಂಡು ಹೋಗ್ತಿರ್ತೀರಿ. ಸೊ ಹಂಗಾಗಿ ಆ ಗೈಡ್ಲೈನ್ಸ್ ಇರ್ತಕ್ಕಂಥ ಸಾಧ್ಯತೆ ಇದೆಯಮ್ಮ. ಅದನ್ನು ಅರ್ಥ ಮಾಡ್ಕೊಂಡು ನಿಮಗೆ ಮುಂದೆ ಮಾತು ಕೊಡ್ತೀನಿ. ಆದರೆ ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ, ಬರವಾರ 27ನೇ ತಾರೀಕು ಕ್ಯಾಬಿನೆಟ್ ಇದೆ. ನೀವು ಯಾರನ್ನ ಇಬ್ಬರು ಬಂದರೆ ನಾನು ಮೊದಲೇ ಸೆಕ್ರೆಟರಿ ಕರೆಸ್ಬಿಟ್ಟು ನಮ್ಮ ಚೇಂಬರ್ನಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡ್ತೇನೆ. ರೈಟ್ ಸರ್, ಥ್ಯಾಂಕ್ ಯು. ಸೊ ಅದ್ರ ಬಗ್ಗೆ ನಾನು ಕೋಆರ್ಡಿನೇಟ್ ಮಾಡ್ಕೊಳ್ತೀನಿ. ಪ್ಲೀಸ್ ಮಾಡಿ.